ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರೀಗಂಧದ ಗುಡಿ ಧಾರಾವಾಹಿಯ ಶನಿವಾರದ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆನ ಶುರು ಮಾಡೋಣ. ಸಂಚಿಕೆಯ ಶುರುವಲ್ಲಿ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯನ ಹೇಳಬೇಕು. ಇದನ್ನು ನಾನು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಚಂದನ ಹೇಳಿದಾಗ, ಚಂದನ ಮಾತನ್ನು ಕೇಳಿ ಹರಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಒಬ್ಬಟ್ಟು ಬಂದು ಡೈರೆಕ್ಟಾಗಿ ತಟ್ಟೆಗೆ ಬೀಳ್ತಾ ಇದೆ, ಇನ್ನು ತಿನ್ನೋದೊಂದೇ ಬಾಕಿ. ನಿಜವಾಗ್ಲೂ ನನ್ನ ಮೇಲೆ ಇವ್ರಿಗೆ ಲವ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇರಬೇಕಾದ್ರೆ ಚಂದನ್ ಅವರು ನನಗೆ ಡಿವರ್ಸ್ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಚಂದನ್ ಅವ್ರ ಮಾತನ್ನು ಕೇಳಿ ಹರಿ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಆಗ ಹರಿ ಅವರು ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹೌದು, ನಾನು ಈ ವಿಷಯನ ಮುಂಚೆಯೇ ಯೋಚನೆ ಮಾಡಬೇಕಿತ್ತು, ಆದರೆ ಅದಕ್ಕೆ ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು ನಮ್ಮ ಮದುವೆ ಅಲ್ಲೇ ರಿಜಿಸ್ಟ್ರೇಷನ್ ಆಗಿಬಿಟ್ಟಿದೆ. ಈಗ ನಾವಿಬ್ಬರು ಬೇರೆ ಆಗಬೇಕು ಅಂತ ಹೇಳಿದ್ರೆ ಇದೊಂದೇ ದಾರಿ ನಮಗಿರೋದು ಅಂತ ಹೇಳ್ಬಿಟ್ಟು ಚಂದನ ಹೇಳ್ತಾರೆ. ಆಗ ಚಂದನ ಮಾತನ್ನು ಕೇಳಿ ಹರಿ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ. ಹರಿ ಅವರು ಟೆನ್ಷನ್ ಆಗಿದ್ದನ್ನು ಗಮನಿಸಿದಂಥ ಚಂದನ್ ಅವರು, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ, ಏನಾಯಿತು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಏನಿಲ್ಲ, ಅಲ್ಲ ನೀವು ಇಷ್ಟು ಸಡನ್ನಾಗಿ ಡಿವೋರ್ಸ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಶಾಕ್ ಆಯಿತು ಅಂತ ಹೇಳ್ಬಿಟ್ಟು ಹರಿ ಹೇಳ್ತಾರೆ. ಹೌದು, ನನ್ನಿಂದ ನಿಮ್ಗೆ ಏನು ತೊಂದರೆ ಆಗಬಾರ್ದು, ಇದು ಹೇಗಿದ್ರು ಫೇಕ್ ಮ್ಯಾರೇಜ್, ಆದರೆ ಎಲ್ಲರೂ ಸಹ ಇದನ್ನು ನಿಜವಾದ ಮದುವೆ, ನಾವಿಬ್ಬರು ನಿಜವಾದ ಗಂಡ ಹೆಂಡತಿ ಅಂತ ಅಂದ್ಕೊಂಡಿದ್ದಾರೆ. ಅದನ್ನೆಲ್ಲ ನನ್ನ ಕೈಲಿ ನೋಡಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನನ್ನಿಂದ ನಿಮಗೆ ತೊಂದರೆ ಆಗೋದು ಬೇಡ, ನಿಮಗೂ ಒಂದು ಜೀವನ ಇದೆ, ಮುಂದೆ ನಿಮ್ಮ ಹೆಂಡತಿಯಾಗಿ ಯಾರಾದರೂ ಬರ್ತಾರಲ್ಲ ಅವರು ನಮ್ಮಿಬ್ಬರ ಬಗ್ಗೆ ತಪ್ಪಾಗಿ ತಿಳ್ಕೊಳೋದು ಬೇಡ. ನಾನೀಗ ಡಿವರ್ಸ್ ಆದರೆ ನಮ್ಮಿಬ್ರಿಗೂ ಆಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಚಂದನ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಚಂದನ್ ಅವ್ರ ಮಾತನ್ನು ಕೇಳಿ ಹರಿ ಅವರು ಬೇಜಾರು ಮಾಡಿಕೊಂಡು ಕೂತ್ಕೊಳ್ತಾರೆ. ಅಲ್ಲ ರೀ, ನಿಮಗೆ ನಿಜವಾಗ್ಲೂ ಪ್ರೀತಿಸೋರ ಮನಸ್ಸು ಅರ್ಥ ಆಗೋದಿಲ್ವಾ? ಅಲ್ಲ, ನೀವು ನನಗೆ ಡಿವೋರ್ಸ್ ಕೊಡಲಿ ಅಂತ ನಾನು ಇಷ್ಟು ದೂರ ನಿಮ್ಮನ್ನು ಕರ್ಕೊಂಡು ಬಂದಿದ್ದು ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ತಾರೆ. ಇನ್ನು ಬೆಳಗ್ಗೆ ಚಂದನ್ ಅವರು ಡೋರ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಆಗ ನಟರಾಜ್ ಅವರು ಸಹ ಹೊರಗಡೆ ಕೂತಿರ್ತಾರೆ. ಅಲ್ಲಿಗೆ ಒಬ್ಬರು ಬಂದು ನಟರಾಜ್ ಅವ್ರ ಹತ್ರ ಮಾತಾಡಿಕೊಂಡು ನಟರಾಜ್ ಅವ್ರ ಹತ್ರ ಕೂತ್ಕೊಳ್ತಾರೆ. ಅದೇ ಸಮಯಕ್ಕೆ ಹರಿ ಅವರು ಒಳಗಡೆಯಿಂದ ಬಂದು ಕೂತ್ಕೊಂಡು ಚಂದನ್ ಅವ್ರನ್ನ ನೋಡ್ತಾ, ಅಲ್ಲ ಇವ್ರ ಕಣ್ಣಿಗೆ ಬಾಗಿಲು ಮೇಲಿರೋ ಧೂಳು ಮಾತ್ರ ಕಾಣಿಸ್ತಾ ಇದೆ, ನನ್ನ ಮನಸ್ಸಿನ ಮೇಲಿರೋ ಧೂಳು ಮಾತ್ರ ಇವ್ರ ಕಣ್ಣಿಗೆ ಕಾಣಿಸ್ತಾನೇ ಇಲ್ಲ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಅನ್ಕೋತಾ ಇರ್ತಾರೆ. ಆಗ ನಟರಾಜ್ ಅವ್ರ ಹತ್ರ ಕೂತಿದ್ದಂಥ ವ್ಯಕ್ತಿ ಹತ್ರ ನಟರಾಜ್ ಅವರು ಕಮಿಷನ್ ಕೇಳ್ತಾರೆ. ಯಾವ ಕಮಿಷನ್ನು ಅಂತೇಳ್ಬಿಟ್ಟು ಆ ವ್ಯಕ್ತಿ ಕೇಳಿದಾಗ, ಅದೇ ನಿನ್ನ ಸೈಟನ್ನ ನಾನು ಮಾರಿಸೋದ್ನಲ್ಲ ಆ ಕಮಿಷನ್ನು ಅಂತ ಹೇಳ್ಬಿಟ್ಟು ನಟರಾಜ ಹೇಳ್ತಾರೆ. ಆಗ ಅದನ್ನು ನಾನು ನನ್ನ ಸೈಟನ್ನು ಬೇರೆಯವ್ರಿಗೆ ಕೊಟ್ಟಿದ್ದೀನಿ, ನಿನಗೆ ಆ ಕಮಿಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಟರಾಜ್ ಅವ್ರು ಹೇಳ್ತಾ ಇರಬೇಕಾದ್ರೆ ಚಂದನ್ ಅವರು, ಯಾಕೆ ಈ ಬೆಳಗ್ಗೆ ಆಕ್ಳಿಸ್ತಾ ಇದ್ದೀರಾ, ಏನಾಯಿತು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಕ್ಯಾಕ್ರಸ್ ಮಕ್ಕು ಉಗಿಯೋದಕ್ಕೆ ಆಗೋದಿಲ್ವಲ್ಲ, ಅದಕ್ಕೆ ಆಕ್ಳಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹರಿ ಅವರು ಅಂದ್ಕೊಳ್ತಾ ಇರಬೇಕಾದ್ರೆ ಚಂದನ್ ಅವ್ರು ಏನು ಹೇಳಿದ್ರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬರ್ತಾರೆ. ಅದೇ ಸಮಯಕ್ಕೆ ನಟರಾಜ ಅವರು ಆ ವ್ಯಕ್ತಿಗೆ ಮಚ್ಚಲ್ಲಿ ನಾನು ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅದನ್ನು ನೋಡಿ ಚಂದನ್ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ. ರೀ ಹೋಗ್ರಿ, ಬಿಡಿಸೋಗ್ರಿ, ನಿಮ್ಮಪ್ಪ ಇಷ್ಟೊತ್ತು ಚೆನ್ನಾಗೇ ಮಾತಾಡ್ತಾ ಇದ್ರು, ಈಗ ನೋಡಿದ್ರೆ ಮಚ್ಚ ತಗೊಂಡು ಕೊಚ್ತೀನಿ ಅಂತ ಹೋಗ್ತಾ ಇದ್ದಾರೆ, ಹೋಗ್ರಿ ಬಿಡಿಸ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹರಿ, ಏನು ನಾನು ಹೋಗಿ ಆ ಮಚ್ಚಿಗೆ ತಲೆ ಕೊಡ್ಲಾ, ಸುಮ್ಮನೆ ಹೋಗ್ರಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ತಾರೆ. ಆಗ ಚಂದನ್ ಅವರು, ಅಲ್ಲ ನೀವು ಯಾಕೆ ಒಂಥರ ಇದ್ದೀರಲ್ಲ, ಏನಾಯಿತು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹರಿ ಅವರು, ರಾತ್ರಿ ನಾನು ಮಲಗಿದ್ದವನ್ನ ಕರ್ಕೊಂಡು ಹೋಗಿ ಹೇಳಿದ್ರಲ್ಲ, ಅದು ನೀವು ಮಾಡಿದ್ದು ಸರಿನಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ, ಅಲ್ಲ ನಾನೇನ್ರಿ ತಪ್ಪಾಗಿ ಮಾತಾಡಿದೆ, ನಾನು ನಿಜನೇ ಅಲ್ವಾ ಹೇಳಿದ್ದು, ಅಷ್ಟಕ್ಕೂ ಏನಾಯಿತು ಅಂತ ಹೇಳ್ಬಿಟ್ಟು ಚಂದನ್ ಅವ್ರು ಕೇಳ್ತಾರೆ. ನಟರಾಜ್ ಅವರು ಆ ವ್ಯಕ್ತಿನ ಕಮಿಷನ್ ಕೊಡ್ತೀಯೋ ಇಲ್ವೋ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಆ ವ್ಯಕ್ತಿ ಎದ್ರುಕೊಂಡು, ಅಣ್ಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ತಾನೆ. ಆಗ ನಟರಾಜ್ ಅವ್ರು ಕೂಡ ಅವ್ನ ಹಿಂದೆನೇ ಓಡಿ ಹೋಗ್ತಾರೆ. ಆಗ ಚಂದನ್ ಅವರು, ಅಲ್ಲಿ ನೋಡ್ರಿ, ಹೋಗ್ರಿ, ನಿಮ್ಮ ಅಪ್ಪನ ತಡೀರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹರಿ ಅವರು, ಅಲ್ಲ ಊರಿಗೆ ಬೆಂಕಿ ಬಿದ್ದರೂ ನಿಮ್ಗೆ ಯಾವ ಚಿಂತೆನೂ ಇಲ್ಲ, ಅವ್ರ ಮೇಲಿರೋ ಕನಿಕರ ನನ್ನ ಮೇಲಿಲ್ಲ ಅಂತ ಹೇಳ್ಬಿಟ್ಟು ಗೊಣಗ್ತಾ ಇರ್ತಾರೆ. ಆಗ ಏನು ಹೇಳಿದ್ರಿ, ಅಲ್ಲ ನಿಮ್ಮ ಅಪ್ಪ ಏನಾದರೂ ತಪ್ಪು ಮಾಡೋದಕ್ಕಿಂತ ಮುಂಚೆ ಹೋಗಿ ತಡೆದ್ರಾಗೋದಿಲ್ವಾ ಅಂತ ಹೇಳ್ಬಿಟ್ಟು ಚಂದನ ಹೇಳ್ತಾರೆ. ಆಗ ಹರಿ ಅವರು, ಸರಿ ಹೋಗಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ, ಇನ್ನೊಂದು ವಿಷಯ, ನಾವು ಇವತ್ತು ಲಾಯರ್ನ ಮೀಟ್ ಮಾಡೋಣ ಅಂತ, ನಾನು ಇವತ್ತು ಲಾಯರ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗೋಣ ಅಂತ ಹೇಳಿದ್ದೆ, ಮರ್ತ್ಬಿಟ್ರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಹೋಗೋದ್ರಾ ಆಗುತ್ತೆ ಹೇಳಿ, ಒಂದು 2-3 ವಾರ ಬಿಟ್ಟು ಅಂತ ಹೇಳ್ಬಿಟ್ಟು ಹರಿ ಹೇಳ್ತಾರೆ. ಆಗ ಚಂದನ್ ಅವರು, ರೀ ನಾವು ಹೋಗ್ತಾ ಇರೋದು ಡಿವೋರ್ಸ್ ಕೇಸ್ಗೋಸ್ಕರ, ಏನು ಮರ್ಡರ್ ಕೇಸ್ನ ಸಾಲ್ವ್ ಮಾಡೋದಕ್ಕಲ್ಲ ಅಂತ ಹೇಳ್ಬಿಟ್ಟು ಲಾಯರ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಚಂದನ ಹೇಳ್ತಾರೆ. ನನಗೆ ಯಾವ ಲಾಯರ್ ಪರಿಚಯ ಇಲ್ಲ, ನಾನು ಎಲ್ಲಿ ಅಂತ ಹುಡುಕ್ಲಿ ಅಂತ ಹೇಳ್ಬಿಟ್ಟು ಹರಿಯವರು ಕೋಪ ಮಾಡ್ಕೊಳ್ತಾರೆ. ಸರಿ ಬಿಡಿ, ನಮ್ಮ ಅದಕ್ಕೆ ಒಬ್ಬರು ಲಾಯರ್ ಗೊತ್ತಿದ್ದಾರಂತೆ, ಅವ್ರ ಹತ್ರನೇ ಹೋಗೋಣ ಅಂತ ಹೇಳ್ಬಿಟ್ಟು ಚಂದನ ಹೇಳಿದಾಗ, ಅಲ್ಲ ನಾನು ಹೆಸ್ರಿಗೆ ಮಾತ್ರ ನಿಮ್ಮ ಡ್ರೈವರು, ಕ್ಲಚ್ಚು ಬ್ರೇಕು ಎಲ್ಲ ನಿಮ್ಮ ಅದಕ್ಕೆ ಕಂಟ್ರೋಲಲ್ಲೇ ಇದೆ, ನೀವು ನಿಜವಾಗ್ಲೂ ನಿಮ್ಮ ಅದಕ್ಕೆ ಮಾತನ್ನೇ ಕೇಳೋ ಆಗಿದ್ದಿದ್ರೆ ಮದುವೆ ಆಗಿ ಯಾಕೆ ಇಲ್ಲಿಗೆ ಬರಬೇಕಿತ್ತು, ಅಲ್ಲೇ ಇರಬೇಕಿತ್ತು ಅಂತ ಹೇಳ್ಬಿಟ್ಟು ಹರಿಯವರು ಕೋಪ ಮಾಡಿಕೊಂಡು ಒಳಗಡೆ ಹೋಗ್ತಾರೆ. ಹರಿ ಮತ್ತು ಚಂದನ್ ಅವರು ಲಾಯರ್ ಆಫೀಸ್ಗೆ ಬರ್ತಾರೆ.
ಚಂದನ್ ಅವ್ರನ್ನ ನೋಡಿ ಹರಿ ಅವರು ತುಂಬ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ದಿವ್ಯಾ ಅವರು ಫೋನ್ ಮಾಡ್ತಾರೆ. ಆಗ ಚಂದನ್ ಅವರು ಒಂದು ನಿಮಿಷ ಬಂದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಹರಿ ಅವರು, ಅಲ್ಲ ಈ ಮಾಟುಕತೆನೇ ಫೋನ್ ಮಾಡಿರೋದು ಅಂತ ನನಗೆ ಗೊತ್ತು. ಅಲ್ಲ ಅವ್ರ ಮನೇಲಿ ಅಡುಗೆಗೆ ಉಪ್ಪು ಖಾರ ಹಾಕೋದು ಗೊತ್ತಿದೆಯೋ ಇಲ್ವೋ, ಆದರೆ ನನ್ನ ಸಂಸಾರಕ್ಕೂ ಉಪ್ಪು ಖಾರ ಹಾಕೋದಂತೂ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಇವಳು ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಳ್ತಾರೆ. ಚಂದನ್ ಅವರು ಫೋನ್ ರಿಸೀವ್ ಮಾಡಿ ಹೇಳಿ ಅದಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಹೋದ್ರ ನೀವು ಲಾಯರ್ ಆಫೀಸ್ಗೆ ಅಂತ ಹೇಳ್ಬಿಟ್ಟು ದಿವ್ಯಾ ಅವ್ರು ಕೇಳ್ತಾರೆ. ಹೌದು ಅದಕ್ಕೆ ಬಂದಿದ್ದೀವಿ, ಇಲ್ಲೇ ಇದ್ದೀವಿ, ಲಾಯರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಚಂದನ್ ಅವ್ರು ಹೇಳಿದಾಗ, ಸರಿ ನೀನು ಕೌನ್ಸಿಲಿಂಗ್ ಏನು ಬೇಡ, ನಮಗೆ ಇಬ್ಬರು ಕೂಡ ಒಪ್ಪಿದ್ದೀವಿ, ನಮಗೆ ಡಿವೋರ್ಸ್ ಬೇಕು ಅಂತ ಕೇಳು, ಈಗಲೇ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಹರಿದೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ದಿವ್ಯಾ ಕೇಳ್ತಾರೆ. ಆಗ ಇಲ್ಲ ಅಂತ ಹೇಳ್ಬಿಟ್ಟು ಚಂದನ್ ಅವ್ರು ಹೇಳ್ತಾ ಇರಬೇಕಾದ್ರೆ ಲಾಯರ್ ಅವರು ಬನ್ನಿ ಒಳಗಡೆ ಅಂತ ಹೇಳ್ಬಿಟ್ಟು ಕರೀತಾರೆ. ಆಗ ಹರಿ ಅವರು, ಮೇಡಮ್ ಲಾಯರ್ ಕರೀತಾ ಇದ್ದಾರೆ ಬನ್ನಿ ಅಂತ ಹೇಳ್ಬಿಟ್ಟು ಹರಿ ಮತ್ತು ಚಂದನ್ ಅವರು ಲಾಯರ್ ಹತ್ರ ಹೋಗ್ತಾರೆ. ಆಗ ಲಾಯರ್ ಏನಾಗಬೇಕಿತ್ತು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಚಂದನ್ ಅವರು, ನಮಗೆ ಡಿವೋರ್ಸ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಲಾಯರ್, ಅಲ್ಲ ಎಷ್ಟು ದಿನ ಆಯಿತು ನಿಮ್ಮ ಮದುವೆ ಆಗಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇನ್ನೂ 2 ತಿಂಗಳು ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರಬೇಕಾದ್ರೆ ಚಂದನ್ ಅವರು ಕೋಪದಿಂದ ಹರಿ ಅವ್ರ ಮುಖನ ನೋಡ್ತಾರೆ. ಆಗ 2 ತಿಂಗಳಾಯಿತು ಅಂತ ಹೇಳ್ಬಿಟ್ಟು ಹರಿ ಹೇಳ್ತಾರೆ. ಅಲ್ಲ ಇಷ್ಟು ಬೇಗ ಯಾಕೆ ಡಿವೋರ್ಸ್ ಅಂತ ಹೇಳ್ಬಿಟ್ಟು ಲಾಯರ್ ಕೇಳಿದಾಗ ಚಂದನ ಅವರು, ಅದು ಅವ್ರ ಮೆಂಟಾಲಿಟಿನೇ ಬೇರೆ, ನನ್ನ ಮೆಂಟಾಲಿಟಿನೇ ಬೇರೆ, ನಮ್ಮಿಬ್ಬರಿಗೂ ಸೆಟ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಡಿವೋರ್ಸ್ ತೊಗೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹರಿ ಅವರು ಮನಸ್ಸೊಳಗಡೆ, ಅಲ್ಲ ನಿಮ್ಮ ಮೆಂಟಾಲಿಟಿ ನನಗೆ ಇಷ್ಟ ಆಗಲಿಲ್ಲ ಅಂದಿದ್ದರೆ ನಾನು ನಿಮ್ಮನ್ನು ಇಲ್ಲಿವರೆಗೂ ಅಂದರೆ ಬೆಂಗಳೂರುವರೆಗೂ ಕರ್ಕೊಂಡು ಬರ್ತಾಯಿದ್ನಾ? ಹುಡುಗರ ಮನಸ್ಸನ್ನು ನೀವು ಹುಡುಗಿರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಕಣ್ರಿ, ನೀವು ಎಲ್ಲ ಹೆಣ್ಮಕ್ಳು ಥರ ಅಂತ ಪ್ರೂವ್ ಮಾಡಿಬಿಟ್ರಿ ಅಂತ ಹೇಳ್ಬಿಟ್ಟು ಹರಿ ಅವರು ಮನಸ್ಸೊಳಗಡೆ ಅಂದ್ಕೊಳ್ತಾ ಇರ್ತಾರೆ. ಆಗ ಆ ಲಾಯರ್ ಮತ್ತು ಇಬ್ಬರು ಕೂತು ಯೋಚನೆ ಮಾಡಿ ಆಮೇಲೆ ಡಿವೋರ್ಸ್ ಕೊಡಿಸೋದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಚಂದನ್ ಅವರು, ಇಲ್ಲ ಸರ್ ಕೌನ್ಸಿಲಿಂಗ್ ಏನು ಬೇಡ, ನನಗೆ ಡೈರೆಕ್ಟಾಗಿ ಡಿವೋರ್ಸೇ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಆ ಲಾಯರ್, ಅಲ್ಲಮ್ಮ ಇದೇನಿದು ಫಾಸ್ಟ್ ಫುಡ್ ಥರ ನೀನು ಡೈರೆಕ್ಟಾಗಿ ಡಿವೋರ್ಸ್ ಬೇಕು ಅಂತ ಹೇಳ್ತಾ ಇದೆಯಾ, ನೀವೇನು ಹೇಳ್ತೀರಾ ಅಂತ ಹೇಳ್ಬಿಟ್ಟು ಹರಿ ಅವ್ರನ್ನ ಕೇಳ್ತಾರೆ ಲಾಯರ್. ಹರಿ ಸಹ ಹೌದು ನಾನು ಕೂಡ ಫಾಸ್ಟ್ ಫುಡ್ ಅಂತ ಹೇಳ್ಬಿಟ್ಟು ಹೇಳಿದಾಗ ಲಾಯರ್ ನಗ್ತಾ, ಸರಿ ಇಬ್ಬರು ಕೂಡ ಡಿವೋರ್ಸ್ ತೊಗೊಳ್ಬೇಕು ಅಂತ ತುಂಬಾ ಪ್ರಿಪೇರ್ ಮಾಡ್ಕೊಂಡು ಬಂದಿರೋ ಆಗಿದೆ, ಸರಿ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ, ನಾನು ಪ್ರೊಸೀಜರ್ನ ಫಾಲೋ ಮಾಡ್ತೀನಿ, ಹಾಗೆ ಹಿಯರಿಂಗ್ ಇರುತ್ತೆ ಅಲ್ಲಿ ಬಂದು ನೀವು ಕಾರಣನ ಹೇಳಬೇಕಾಗುತ್ತೆ, ಈಗ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳ್ಬಿಟ್ಟು ಲಾಯರ್ ಕೇಳ್ತಾರೆ. ಆಗ ಚಂದನ್ ಅವರು, ಬೇಕಾಗುತ್ತೆ ಅಂತ ಇಟ್ಕೊಂಡು ಬಂದಿದ್ದೀನಿ ಸರ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆಗ ಹರಿ ಅವರು, ಬೇಡದೇ ಇರೋ ಕೆಲಸಕ್ಕೆ ತುಂಬಾ ಮುತುವರ್ಜಿ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಅಂದ್ಕೊಳ್ತಾರೆ. ಆ ಮ್ಯಾರೇಜ್ ಸರ್ಟಿಫಿಕೇಟನ್ನು ಲಾಯರ್ ನೋಡ್ತಾ ಇರಬೇಕಾದ್ರೆ, ಏನಾಯ್ತು ಸರ್ ಎಲ್ಲ ಸರಿ ಇದೆ ಅಲ್ವಾ, ಡಿವೋರ್ಸ್ ಬೇಗ ಸಿಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಚಂದನ ಕೇಳ್ತಾರೆ. ಆಗ ಆ ಲಾಯರ್, ಅಲ್ಲ ನೀವು ಪೊಲೀಸ್ ಸ್ಟೇಷನಲ್ಲಿ ಮದುವೆ ಆಗಿದ್ದೀರಾ, ಅದು ಲವ್ ಮ್ಯಾರೇಜು, ಇಬ್ಬರು ಒಬ್ರನ್ನೊಬ್ರು ಇಷ್ಟಪಟ್ಟು ಮದುವೆಯಾಗಿ ಮನೆಯವ್ರನ್ನೆಲ್ಲ ಎದುರಾಕೊಂಡು ಮದುವೆಯಾಗಿ ಈಗ ಡಿವೋರ್ಸ್ ಬೇಕು ಅಂತ ಕೇಳ್ತಾ ಇದ್ದೀರಾ, ಯಾಕೆ ಏನಾಯಿತು ನಿಮ್ಮಿಬ್ಬರಿಗೂ? ಈಗಂತೂ ಡಿವೋರ್ಸ್ ಅನ್ನೋದು ಫ್ಯಾಷನ್ ಆಗಿಬಿಟ್ಟಿದೆ. ಅಲ್ಲ ನೀವಿಬ್ಬರು ಕೂತು ಯೋಚನೆ ಮಾಡದಿದ್ದರೆ ಸರಿಯೇ ಹೋಗ್ತಾಯಿತ್ತು, ಸರಿ ಬಿಡಿ ಹೋಗಲಿ, ಸರಿ ನಿಮ್ಮಿಬ್ಬರದ್ದು ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳಿದ ತಕ್ಷಣವೇ ಹರಿ ಅವರು ಅವ್ರ ಆಧಾರ್ ಕಾರ್ಡನ್ನು ಕೊಡ್ತಾರೆ. ಆಗ ಚಂದನ್ ಅವ್ರನ್ನ, ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಅಂತ ಹೇಳ್ಬಿಟ್ಟು ಲಾಯರ್ ಕೇಳ್ತಾರೆ. ಆಗ ಸಾರಿ ಸರ್ ಅದು ಅರ್ಜೆಂಟಲ್ಲಿ ಮದುವೆ ಆಗಿಬಿಡ್ತು, ನಾನು ಮನೆಯಿಂದ ಆಚೆ ಬರಬೇಕಾದ್ರೆ ಆಧಾರ್ ಕಾರ್ಡ್ ತರೋದಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಚಂದನ ಹೇಳ್ತಾರೆ. ಆಗ ಲಾಯರ್, ಹಾಗೆ ಹೇಳಿದ್ರೆ ಹೇಗೆ, ನೀವು ಆಧಾರ್ ಕಾರ್ಡ್ ಮತ್ತು ವೋಟರ್ ID ಕೊಟ್ಟರೆ ನಿಮಗೆ ಡಿವೋರ್ಸ್ ಸಿಗೋದು, ಹೋಗಲಿ ಆಧಾರ್ ಕಾರ್ಡ್ ನಂಬರ್ ಆದರೂ ಹೇಳಿ ಪ್ರಿಂಟ್ ತೊಗೊಳ್ಬೋದು ಅಂತ ಹೇಳ್ಬಿಟ್ಟು ಲಾಯರ್ ಕೇಳ್ತಾರೆ. ಆಗ ಚಂದನ್ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಹೌದು ಅಲ್ಲ ನೀವು ಆಧಾರ್ ಕಾರ್ಡ್ ಕೊಡದೇ ಇದ್ದರೆ ನಿಮ್ಮ ಮ್ಯಾರೇಜ್ ಹೇಗೆ ರಿಜಿಸ್ಟರ್ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಲಾಯರ್ ಕೇಳ್ತಾರೆ. ಆಗ ಚಂದನ್ ಅವರು ಹರಿ ಮುಖನ ನೋಡ್ತಾರೆ. ಹರಿ ಅವ್ರಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಚಂದನ್ ಅವರು, ಅಲ್ಲ ಸರ್ ಈಗ ಮ್ಯಾರೇಜ್ ಸರ್ಟಿಫಿಕೇಟು ರಿಜಿಸ್ಟ್ರೇಷನ್ ಆಗಿದೆ ಅಂದರೆ ನಾನು ಆಧಾರ್ ಕಾರ್ಡೇ ಕೊಟ್ಟಿಲ್ಲ, ಅದೇ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಆ ಲಾಯರ್, ಅಲ್ಲಮ್ಮ ID ಪ್ರೂಫ್ ಅಂದರೆ ಅಡ್ರೆಸ್ ವೆರಿಫಿಕೇಷನ್ ಮಾಡದೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಲಾಯರ್ ಹೇಳ್ತಾರೆ. ಆಗ ಹರಿ ಅವರು ಮನಸ್ಸಲ್ಲೇ, ಈ ಲಾಯರ್ ಯಾಕೋ ನನ್ನ ಬುಡಕ್ಕೆ ಬರೋ ಥರ ಕಾಣ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಚಂದನ್ ಅವರು, ಸರ್ ಇಲ್ಲೇನೋ ಮಿಸ್ಟೇಕ್ ಆಗಿದೆ, ಅಲ್ಲ ಆಧಾರ್ ಕಾರ್ಡ್ ಯಾಕೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನಿಜವಾಗ್ಲೂ ಲಾಯರ್ ನೀವಾ ಅಂತ ಹೇಳ್ಬಿಟ್ಟು ಲಾಯರ್ ಕೋಪ ಮಾಡ್ಕೊಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಹರಿ ಮತ್ತು ಚಂದನ್ ಅವರು ಆಚೆ ಬರ್ತಾರೆ. ಚಂದನ್ ಅವರು, ಅಲ್ಲ ಆ ಲಾಯರ್ ಹೇಳಿದ್ದು ನಿಜನೇ, ಎಲ್ಲ ಕಡೆ ಆಧಾರ್ ಕಾರ್ಡ್ ಕೇಳಿದ್ರು ಅಂದಮೇಲೆ ಈಗ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ಮಾಡೋದಕ್ಕೂ ಕೇಳಿರ್ತಾರೆ, ಹಾಗಾದರೆ ಯಾರು ಕೊಟ್ಟರು ಅಂತ ಹೇಳ್ಬಿಟ್ಟು ಚಂದನ್ ಅವರು ಹರಿ ಅವ್ರನ್ನ ಕೇಳ್ತಾರೆ. ಆಗ ಹರಿ ಅವರು, ಸಂತೆಗೆ ಹೋದ್ರು ಇವ್ರು ಚಿಂತೆ ಬಿಡೋದಿಲ್ವಂತೆ,
ಅಂತ ಹೇಳ್ಬಿಟ್ಟು ಹರಿ ಅವರು ಮನಸ್ಸಲ್ಲೇ ಅಂದ್ಕೊಳ್ತಾ ಇರಬೇಕಾದ್ರೆ ಚಂದನ್ ಅವರು ನನಗೆ ನೆನಪಿದೆ, ನಾನು ಒಂದಿನ ನಿಮಗೆ ವಾಟ್ಸಪ್ಪಲ್ಲಿ ನನ್ನ ಆಧಾರ್ ಕಾರ್ಡ್ ಕಳಿಸಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹರಿ ಅವರು ಏನ್ರಿ ಇದು, ಯಾವುದಕ್ಕೂ ನನ್ನನ್ನೇ ತಗ್ಲಾಕೋದಕ್ಕೆ ನೋಡ್ತಾ ಇದ್ದೀರಾ, ನನ್ನ ಫೋನಿಗೆ ನೀವು ಕಳಿಸಿದ್ದೀರಾ ಅಂದಮೇಲೆ ನನ್ನ ಫೋನಲ್ಲಿ ಇರಬೇಕಿತ್ತು ಅಲ್ವಾ, ತಗೊಳ್ಳಿ ನಾನು ಫೋನ್ ಕೊಡ್ತೀನಿ ನೋಡ್ಕೊಳ್ಳಿ ಇದ್ರೆ ನೀವೇ ಅಂತ ಹೇಳ್ಬಿಟ್ಟು ಹರಿ ಅವರು ಫೋನ್ ಕೊಡೋದಕ್ಕೆ ಮುಂದಾಗ್ತಾರೆ. ಆಗ ನಿಜವಾಗ್ಲೂ ನಿಮ್ಮ ಹತ್ರ ಇಲ್ಲ ಅಂದರೆ ಹಾಗಾದರೆ ನಮ್ಮ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗೋದಕ್ಕೆ ಆಧಾರ್ ಕಾರ್ಡ್ ಕೊಟ್ಟೋರು ಯಾರು ಅಂತ ಹೇಳ್ಬಿಟ್ಟು ಚಂದನ ಕೇಳ್ತಾರೆ. ರೀ ನಾನು ಕೂಡ ಅದೇ ಟೆನ್ಷನಲ್ಲೇ ಇದ್ದೀನಿ, ಅಲ್ಲ ಪೊಲೀಸ್ನವ್ರಿಗೆ ನಿಮ್ಮ ಆಧಾರ್ ಕಾರ್ಡ್ ಹೇಗೆ ಸಿಕ್ತು, ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಹೇಗೆ ರಿಜಿಸ್ಟ್ರೇಷನ್ ಆಯಿತು ಅಂತ ನನಗೂ ಕೂಡ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹರಿ ಹೇಳಿದಾಗ, ಸರಿ ಬಿಡಿ ಹೋಗ್ಲಿ ನನ್ನ ಫೋನಲ್ಲಿ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಂದನ ಹೇಳ್ತಾರೆ. ಸಾಧ್ಯ ಇಲ್ಲ ಬಿಡಿ ನಿಮ್ಮ ಫೋನಾಗಿ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಹರಿ ಹೇಳಿದಾಗ, ಯಾಕೆ ಆ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಚಂದನ. ಆಗ ನೀವು ಮನೆಯಿಂದ ಬರಬೇಕಾದ್ರೆ ನೀವು ಸಿಮ್ಮನ್ನು ತೆಗೆದು ಎಷ್ಟು ಬೇರೆ ಸಿಮ್ ಹಾಕೊಂಡಿದ್ದೀರಲ್ಲ, ನಂಬರ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹರಿ ಹೇಳಿದಾಗ, ಹೌದಲ್ವಾ ಅದು ನಿಜಾನೇ, ಆದರೆ ಈಗ ನಂಬರ್ ಸಿಗೋವರೆಗೂ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ, ನಂಬರ್ ಸಿಕ್ಕಿದ ಮೇಲೆ ನಾನು ಬೇಗ ಡಿವೋರ್ಸ್ಗೆ ಅಪ್ಲೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಇನ್ನು ಮನೆಗೆ ಬಂದಂಥ ಚಂದನ ಅವರು ಮೇಲಲ್ಲಿ ಎಲ್ಲಾದರೂ ಆಧಾರ್ ಕಾರ್ಡ್ ನಂಬರ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಹರಿ ಬರ್ತಾರೆ. ಭಗವಂತ, ನನ್ನ ಲೈಫಿಗೆ ಆಧಾರ ಆಗಿರೋ ಇವರು ಆಧಾರ್ ಕಾರ್ಡ್ ಸಿಗದೆ ಇರೋ ಹಾಗೆ ನೋಡ್ಕೊಳ್ಳಪ್ಪ ಭಗವಂತ ಅಂತ ಹೇಳ್ಬಿಟ್ಟು ಹರಿ ಅವರು ದೇವ್ರ ಹತ್ರ ಬೇಡ್ಕೊಳ್ತಾರೆ. ಏನು ಹುಡುಕ್ತಾ ಇದ್ದೀರಾ, ಸಿಕ್ತಾ ಅಂತ ಹೇಳ್ಬಿಟ್ಟು ಹರಿ ಕೇಳ್ತಾರೆ. ಇಲ್ಲ ಅಂತ ಹೇಳ್ಬಿಟ್ಟು ಚಂದನ್ ಅವ್ರು ಹೇಳಿದಾಗ, ಇಲ್ಲೇ ಎಲ್ಲಾದರೂ ಮನೇಲಿ ಮೂಲೆಯಲ್ಲಿ ಇರ್ತಾ ಇತ್ತೇನೋ ನೋಡಬೇಕಿತ್ತು ಅಂತ ಹೇಳ್ಬಿಟ್ಟು ಹರಿ ಹೇಳ್ತಾರೆ. ನಿನ್ಗೇನಾದರೂ ತಿಕ್ಕಿಕ್ಲ, ಅಲ್ಲ ನನ್ನ ಮನೆಯಿಂದ ಬರಬೇಕಾದ್ರೇ ಆಧಾರ್ ಕಾರ್ಡ್ ತೊಗೊಂಡು ಬಂದಿಲ್ಲ ಅಂಥದ್ರಲ್ಲಿ ಇಲ್ಲೆಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಚಂದನ್ ಅವರು ಕೋಪ ಮಾಡ್ಕೊಳ್ತಾರೆ. ಆಗ ಹರಿ ಅವರು, ಹೋದಲ್ಲ ನಾನು ಮತ್ತೆ ಬಿಟ್ಟೆ, ನೀವು ನಿಧಾನಕ್ಕೆ ಫೋಕಸ್ ಮಾಡಿ ನೋಡಿ, ಯಾವುದೋ ಒಂದು ಮೂಲೆಯಲ್ಲಿ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ, ಅದೇ ಹೇಳ್ತಾರಲ್ಲ ಮಿರಾಕಲ್ ಅನ್ನೋ ಥರ, ಆ ರೀತಿ ಸಿಕ್ಕಿದ್ರೂ ಸಿಗ್ಬೋದು ಅಂತ ಹೇಳ್ಬಿಟ್ಟು ಹರಿ ಹೇಳಿದಾಗ, ಹರಿ ಮಾತನ್ನು ಕೇಳಿ ಚಂದನ ಅವರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಹರಿ ಅವರು, ಅಯ್ಯೋ ನನ್ನ ಗುಂಡಿನ ನಾನೇ ತೋಡ್ಕೊಂಡ್ಬಿಟ್ಟ, ಅಪ್ಪ ಆಧಾರ್ ಕಾರ್ಡ್ ಮಾತ್ರ ಸಿಗದೇ ಇರಲಿ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇರಬೇಕಾದ್ರೆ ಅಲ್ಲಿಗೆ ಭಾರತಿ ಬಂದು ಮುತ್ತು ಮಾವ ಅಂತ ಹೇಳ್ಬಿಟ್ಟು ಕೂಗ್ತಾರೆ. ಆಗ ಚಂದನ ಅವರು ಅವ್ರ ಹತ್ರ ಬಂದು, ಅಲ್ಲ ನೀನು ಯಾಕೆ ಇಲ್ಲಿಗೆ ಬರೋಕ್ಕೋದೆ, ನಿನ್ನಿಂದ ಅಣ್ಣ ತಮ್ಮಂದ್ರೆಲ್ಲ ಜೈಲಿಗೆ ಹೋಗಿದ್ದನ್ನ ಮರ್ತುಬಿಟ್ಟಿಯಾ ಅಂತ ಹೇಳ್ಬಿಟ್ಟು ಚಂದನ ಅವ್ರು ಕೇಳ್ತಾರೆ. ಆಗ ಭಾರತಿಯವರು, ನನ್ನಿಂದ ಅಲ್ಲ ಚಂದನ ಅಂತ ಹೇಳ್ಬಿಟ್ಟು ಭಾರತಿ ಹೇಳಿದಾಗ, ಯಾರಿಂದ ಆದರೂ ಅವರು ಜೈಲಿಗೆ ಹೋಗಿದ್ದಕ್ಕೆ ಕಾರಣ ನೀನು ಮತ್ತೆ ಇಲ್ಲಿಗೆ ಬಂದಿದೆಯಾ ಅಂತ ಅವ್ರಿಗೇನಾದರೂ ಗೊತ್ತಾದರೆ ಮತ್ತೆ ಅವರು ಸಮಸ್ಯೆ ಮಾಡ್ತಾರೆ, ಇಲ್ಲಿಂದ ಹೋಗು ಪ್ಲೀಸ್ ಅಂತ ಹೇಳ್ಬಿಟ್ಟು ಚಂದನ ಹೇಳ್ತಾರೆ. ಆಗ ಭಾರತಿಯವರು, ನಾನು ಈಗಾಗಲೇ ತುಂಬ ಹತ್ಬಿಟ್ಟಿದ್ದೀನಿ, ಆಗಿರೋ ಗಾಯಕ್ಕೆ ಬರೆ ಹಾಕ್ಬಿಡ ಪ್ಲೀಸ್ ಅಂತ ಹೇಳ್ಬಿಟ್ಟು ಭಾರತಿ ಕೇಳ್ತಾರೆ. ಆಗ ಚಂದನ ಅವರು, ಬರೆ ಹಾಕೋದಲ್ಲ ಭಾರತಿ, ಬರೆ ಹಾಕಿದ್ದು ನಿಮ್ಮ ತಂದೆ ತಾಯಿ, ಮೊದಲೇ ಈ ಮನೆ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಯಾವುದಾದ್ರೂ ಒಂದು ವಿಷಯ ಸಿಗುತ್ತಾ ಅಂತ ಹೇಳ್ಬಿಟ್ಟು ಈ ಊರಿನ ಜನ ಎಲ್ಲ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಈಗ ನೀನು ಇಲ್ಲಿಗೆ ಬಂದಿದೆಯಾ ಅಂದರೆ ಊರ ಜನದ ಬಾಯಿಗೆ ಸೊಪ್ಪು ಹಾಕಿದ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಚಂದನ ಹೇಳ್ತಾರೆ. ಆಗ ಭಾರತಿಯವರು, ನಿಜ ನಾನೇ ತಪ್ಪು ಮಾಡಿದ್ದು, ನಾನು ಆ ರೀತಿ ಎಲ್ಲ ಮಾಡಬಾರ್ದಾಗಿತ್ತು, ನಿನ್ನೆ ನನ್ನನ್ನು ನೋಡೋದಕ್ಕೆ ಗಂಡಿನ ಕಡೆಯವರು ಬಂದಿದ್ರು, ನಮ್ಮ ಅಪ್ಪ ಅಮ್ಮ ನನ್ನನ್ನು ಎಲ್ಲೂ ಹೋಗೋದಕ್ಕೂ ಬಿಡ್ತಾ ಇಲ್ಲ, ಇಡೀ ರಾತ್ರಿ ನಾನು ರೂಮಲ್ಲೇ ಅಳ್ತಾ ಇದ್ದೆ, ನನ್ನ ಮನಸ್ಸಲ್ಲಿರೋದು ಬರೀ ಮುತ್ತು ಮಾವ ಅಷ್ಟೇ, ನನಗೆ ಮುತ್ತು ಮಾವ ಅಂದರೆ ಜೀವ, ನನಗೆ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಚಂದನ ಅಂತ ಹೇಳ್ಬಿಟ್ಟು ಭಾರತಿಯವರು ಅಳ್ತಾ ಇರಬೇಕಾದ್ರೆ ಹರಿ ಅವರು ಕೋಪದಿಂದ ಭಾರತಿಯವ್ರನ್ನ ನೋಡ್ತಾ ಇರ್ತಾರೆ. ಚಂದನ ಅವರು, ಅಳೋದ್ರಿಂದ ಏನೂ ಬದಲಾಗೋದಿಲ್ಲ, ನಿನ್ನ ಮನಸ್ಸಲ್ಲಿ ನಿಜವಾಗ್ಲೂ ಮುತ್ತು ಅಣ್ಣ ಇದ್ದಾರೆ ಅಂದರೆ ನೀನು ಗಟ್ಟಿ ಮನಸ್ಸು ಮಾಡಿ, ನನ್ನ ಮನಸ್ಸಲ್ಲಿ ಮುತ್ತು ಮಾವ ಇದ್ದಾರೆ, ನಾನು ಅವ್ರನ್ನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲ್ಲ ಅಂತ ಮನೆಯಲ್ಲಿ ಗಟ್ಟಿಯಾಗಿ ಹೇಳು, ಅದನ್ನು ಬಿಟ್ಟು ಈ ಥರ ಎರಡು ಮನಸ್ಸು ಇಟ್ಕೊಂಡು ಕಣ್ಣೀರು ಹಾಕ್ತಾನೆ ಇದ್ದರೆ ನೀನು ಹಾಗೆ ಬಾಳಬೇಕಾಗತ್ತೆ, ನೀನು ಸುಖವಾಗಿ ಬಾಳೋದಕ್ಕೆ ಆಗೋದಿಲ್ಲ, ಹಾಗೆ ನಿನ್ನಿಂದ ಅಣ್ಣ ಕೂಡ ಸುಖವಾಗಿ ಬಾಳೋದಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಚಂದನ ಅವ್ರು ಹೇಳಿದಾಗ, ಜೀವನ ಪೂರ್ತಿ ನಾನು ಮುತ್ತು ಮಾವನ್ನ ನೆನೆಸ್ಕೊಂಡು ಕೊರಗಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಿದ ಮೇಲೆ ನಾನು ಯಾರು ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಅಳ್ತಾ ಅಲ್ಲಿಂದ ಭಾರತಿಯವರು ಹೊರಟೋಗ್ತಾರೆ. ಭಾರತಿಯವ್ರ ಮಾತನ್ನು ಕೇಳಿ ಹರಿ ಮತ್ತು ಚಂದನ ಅವ್ರಿಗೆ ತುಂಬಾ ಬೇಜಾರಾಗತ್ತೆ. ಚಂದನ ಅವರು ಅಲ್ಲಿಂದ ಹೋಗ್ತಾರೆ. ಆಗ ಹರಿ ಅವರು, ನಮ್ಮ ಮನೆ ಮೇಲೆ ಹಾಗೆ ನಮ್ಮ ಅಣ್ಣನ ಮೇಲೆ ತುಂಬಾ ಗೌರವ ಇಟ್ಕೊಂಡಿದ್ದಾರೆ, ಆದರೂ ನಮ್ಮ ಮನೆ ಬಿಟ್ಟು ಹೋಗೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ, ನಾನು ಹಾಗೆಲ್ಲ ಬಿಟ್ಕೊಟ್ಬಿಡ್ತೀನಾ, ಹಾಗೆಲ್ಲ ಬಿಟ್ಕೊಟ್ರೆ ನಮ್ಮ ಮನೆ ಮಾನ ಮರ್ಯಾದೆ ಏನಾಗುತ್ತೆ, ಆ ಹರಿ ಈ ಹರಿ ಕೈನ ಯಾವತ್ತೂ ಬಿಡೋದಿಲ್ಲ ಅಂದ್ಕೊಂಡು ತುಂಬಾ ಖುಷಿ ಪಡ್ತಾರೆ ಹರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಇನ್ಸ್ಪೆಕ್ಟರ್ ವೆಂಕಟಾಚಲ ಅವರು ಚಂದನ ಅವ್ರಿಗೆ ಫೋನ್ ಮಾಡ್ತಾರೆ. ಆಗ ಚಂದನ ಅವ್ರು ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದಾಗ, ನಿಮಗೆ ಮದುವೆ ಮಾಡಿಸಿದ್ನಲ್ಲಮ್ಮ ವೆಂಕಟಾಚಲ, ಅವನೇ ಇನ್ಸ್ಪೆಕ್ಟರ್ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸಾರಿ ಸರ್ ಗೊತ್ತಾಗಲಿಲ್ಲ, ಕ್ಷಮಿಸ್ಬಿಡಿ, ಹೇಳಿ ಸರ್ ಅಂತ ಹೇಳ್ಬಿಟ್ಟು ಚಂದನ ಕೇಳ್ತಾರೆ. ಅಲ್ಲಮ್ಮ, ಈಗ ನಿಮ್ಮ ಮನೇಲಿ ಆ ಹರಿ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹೌದು ಅಂತ ಹೇಳಿದಾಗ, ಮತ್ತು ನೀನು ಯಾಕಮ್ಮ ಡೈವರ್ಸ್ಗೆ ಅಪ್ಲೈ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಆ ವೆಂಕಟಾಚಲ ಅವರು ಕೇಳ್ತಾರೆ. ಆಗ ಚಂದನ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ.
ಫ್ರೆಂಡ್ಸ್, ಇಲ್ಲಿಗೆ ಶ್ರೀ ಗಂಧದ ಗುಡಿ ಧಾರಾವಾಹಿಯ ಶನಿವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ. ಇದೇ ಥರ ಎಲ್ಲ ಸಂಚಿಕೆಗಳನ್ನು ನೀವು ವೀಕ್ಷಿಸಬೇಕು ಅಂತ ಅಂದರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.